ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನಿನ್ನೆ ತುಮಕೂರಿನಲ್ಲಿ ಬಡ್ಡಿಹಳ್ಳಿ, ಬಟವಾಡಿ, ಪಂಡಿತನಹಳ್ಳಿ ಮತ್ತು ಮೈದಳ ಮೇಲ್ಸೇತುವೆಗಳ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಅವರು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ರೈಲ್ವೆ ಕಾಮಗಾರಿಗಳನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸಿ ಗುಣಮಟ್ಟ ಕಾಯ್ದುಕೊಳ್ಳಲು ಸೂಚಿಸಿದರು. आप भी कार्तिक रजत दोनों ಬೇಕು. ಬಳಿಕ ಸಚಿವರು ಸಿದ್ಧಗಂಗಾ ಮಠದ ಬಳಿ ಪಾದಚಾರಿ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ಶಾಸಕರಾದ ಸುರೇಶ್ ಗೌಡ, ಜಿಬಿ ಜ್ಯೋತಿ ಗಣೇಶ್, ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಹೆಬ್ಬಾಗ, ಬೆಂಗಳೂರು ರೈಲ್ವೆ ವಿಭಾಗದ ಹಿರಿಯ ಅಧಿಕಾರಿ ರವಿ ಉಪಸ್ಥಿತರಿದ್ದರು. ನಂತರ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ವಿ ಸೋಮಣ್ಣ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜನ ಕಲ್ಯಾಣಕ್ಕಾಗಿ 10 ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು, ಗುಣಮಟ್ಟದ ರೈಲ್ವೆ ಪ್ರಯಾಣ ಕಲ್ಪಿಸಲಾಗಿದೆ ಎಂದರು. ತುಮಕೂರು ಬರಕ್ಕೆ 20 ರೂಪಾಯಿ, ಬೆಂಗಳೂರಿಗೆ ನೀವು ದಾಬಸ್ಪೇಟೆಗೆ ಹೋದ್ರೆ 10 ರೂಪಾಯಿ, ನೆನ್ಮಂಗ್ ಹೋದ್ರು 10 ರೂಪಾಯಿ. ಈ ಕೆಲಸ ಇದಕ್ಕೆಲ್ಲ ಕಾರಣ ದೇಶದಲ್ಲಿರ್ತಕ್ಕಂಥ ಸಾಮಾನ್ಯ ಜನರು ಕೂಡ ಈ ಸದುಪಯೋಗವನ್ನು ಪಡ್ಕೋಬೇಕು. ತನ್ಮೂಲಕ ದೇಶದಲ್ಲಿರ್ತಕ್ಕಂಥ ಬಡತನ ಅನ್ನುವ ಕೂಗನ್ನ ಹೋಗಲಾಡಿಸಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಿಗಳ ಚಿಂತೆ ಆಗಿದೆ.